ನಗುವಿನ ಒಡೆಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನ ಅಜರಾಮರವಾಗಿಸುವುದಕ್ಕೆ ಅವರು ಅಪ್ಪು ಫ್ಯಾಂಡಮ್ ಅನ್ನುವಂತಹ ಆಪ್ ಅನ್ನ ಬಿಡುಗಡೆ ಮಾಡಲಾಯಿತು. ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನೇತೃತ್ವದಲ್ಲಿ ಸಿದ್ಧವಾಗಿರುವ ಈ ಆಪ್ ಅನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಲೋಕಾರ್ಪಣೆ ಮಾಡಿದ್ರು. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅಪ್ಪು ಬಗ್ಗೆ ಡಿಕೆಶಿ ಮೆಲುಕು ಹಾಕಿದ್ರು. ಪುನೀತ್ ರಾಜ್ಕುಮಾರ್ನ ನಾನು ರಾಜಕೀಯ ಕರೆದಿದ್ದೆ, ಸಾಕಷ್ಟು ಬಾರಿ ಅಪ್ಪುಗೆ ಚಾಕ್ಲೇಟ್ ಅನ್ನು ಕೊಟ್ಟಿದ್ದೆ, ಆದರೆ ಅಪ್ಪು ಬರ್ಲೂ ಇಲ್ಲ, ತಿನ್ಲೂ ಇಲ್ಲ. ಅಶ್ವಿನಿ ಅವರನ್ನು ಸಹ ರಾಜಕೀಯಕ್ಕೆ ಕರೆದೆ, ಆದರೆ ಅವರು ಸಹ ಬರಲಿಲ್ಲ. ನಾನು ರಾಜ್ಕುಮಾರ್ ಕುಟುಂಬದ ಸದಸ್ಯ, ಅಶ್ವಿನಿ ನನ್ನ ಸಹೋದರಿಯಂತೆ ಅಂತ ಹೇಳಿದ್ರು. ಇನ್ನು ಅಪ್ಪು ಫ್ಯಾಂಡಮ್ ಆಪ್ ಬಗ್ಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮಾತನಾಡಿದ್ರು. ನಿಮಗೆ ಗೊತ್ತಿರುವಂತೆ ಅಪ್ಪು ಯಾವಾಗಲೂ ಹೊಸತನದ ಕಡೆಗೆ ಹುಡುಕಾಟವನ್ನ ನಡೆಸ್ತಾ ಇದ್ರು. ಹೊಸಬರಿಗೆ ಅವಕಾಶ ಕೊಡಬೇಕು ಅಂತಾನೆ PRK ಕೂಡ ಶುರುವಾಗಿದ್ದು, ಈ ಆಪ್ನಲ್ಲಿ ಸಿನಿಮಾ, ಫಿಟ್ನೆಸ್, ಮಕ್ಕಳಿಗಾಗಿ ವಿಶೇಷ ಕಂಟೆಂಟ್ಗಳು ಬರಲಿವೆ ಅಂತ ಹೇಳಿದ್ರು. ಅಶ್ವಿನಿ ಪುನೀತ್ ಅವರ ಸಂದರ್ಶನ. ಅಶ್ವಿನಿ ಕೊಂಡ ನಮಸ್ಕಾರ ಮಾಡ್ಕೊಬೇಕು ಕಾಲಿಗೆ, ಅಪ್ಪು ಕಾಲಿಗೆ. ನನ್ನ ಹೆಸರು ನಾ ಚಾನ್ಸ್ ಇಲ್ಲ ನಮಸ್ಕಾರ ಮಾಡೋಕ್ಕೆ. ಇಷ್ಟೊಂದು ಕುಂಕುಮ ಇಟ್ಕೊಬೇಕಾ ನೀನು? ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟೋಗಿದ್ದಾರೆ. ನಾನು ರಾಜಕೀಯಕ್ಕೆ ಇಳಿಬೇಕು ಅಂತ ಬೇಕಾದಷ್ಟು ಪ್ರಯತ್ನ ಮಾಡಿದೆ, ಬೇಕಾದಷ್ಟು ಚಾಕ್ಲೇಟ್ ಕೊಟ್ಟೆ, ಏನೇನೋ ಮಾಡಿದೆ. ನನ್ನ ಚಾಕ್ಲೇಟ್ಗೆ ಯಾವುದಕ್ಕೂ ಒಪ್ಪಲಿಲ್ಲ ಅವರು. ಅಶ್ವಿನಿಗೂ ಕರೆದೆ, ಬಾಮ್ಮ ನೀನಾರು ಏನಾರು ಮಾಡು ಅಂತ. ಆಕೆನೂ ಕೂಡ ಹೆಣ್ಣುಮಗಳು, ನನ್ನ ಸೋದರಿ. ಇಲ್ಲ ಅಣ್ಣ, ನಮ್ಮ ಯಜಮಾನರು ಯಾವ ಹೆಜ್ಜೆ ಇಟ್ಟರು, ನಮ್ಮ ಫ್ಯಾಮಿಲಿ ಏನು ಹೆಜ್ಜೆ ಇಟ್ಟು ಅದೇ ಹೆಜ್ಜೆನ ನಾನು ಇಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆಕೆನೂ ಕೂಡ, ನಾನು ಸಮಾಜ ರಾಜಕಾರಣಕ್ಕೆ ಬರೋದು ಬೇಡ, ಬಟ್ ಸಮಾಜ ಲೋಕದಲ್ಲಿ ಇರಬೇಕು ಅಂತೇಳಿ ನಾನು ಕೂಡ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಗೊತ್ತಿದ್ದಂಗೆ ಅಪ್ಪು ಯಾವಾಗಲೂ ಹಿ ವಾಸ್ ಕನೆಕ್ಟೆಡ್ ವಿತ್ ನ್ಯೂ ಏಜ್ ಟೆಕ್ನಾಲಜಿ. ಅವರು ಯಾವಾಗಲೂ ಅಪ್ಡೇಟ್ ಆಗ್ತಾ ಇರಬೇಕು ಅಂತ ಅನ್ನೋರು. ಸಿನಿಮಾ ರಂಗಕ್ಕೆ ಏನಾದರೂ ಮಾಡಬೇಕು ಅಂತ ಅವ್ರದ್ದು ಯಾವಾಗಲೂ ಕನಸಿತ್ತು. ಬೀಟ್ ನ್ಯೂ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್ ಬರಬೇಕು, ಎಲ್ಲರಿಗೂ ಅವಕಾಶ ಸಿಗಬೇಕು ಅಂತಲೇ ನಾವು PRK ಪ್ರೊಡಕ್ಷನ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು. ಇಂಡಸ್ಟ್ರಿ ಬೆಳಿಬೇಕು ಅಂತಿದ್ದೆ ಅವ್ರದ್ದು ಒಂದು ದೊಡ್ಡ ಡ್ರೀಮ್ ಇತ್ತು. ಜೊತೆಗೆ ಯಾವಾಗಲೂ ಎಕ್ಸಸೈಸ್ ಮಾಡಿ ಫಿಟ್ ಆಗಿರಬೇಕು ಅನ್ನೋದು ಅವ್ರದ್ದು ಒಂದು, ಇಟ್ ವಾಸ್